ಸೊ ನಮಸ್ಕಾರ ಎಲ್ಲರಿಗೆ. ನಿಮಗೆ ಗೊತ್ತಿರೋ ಹಾಗೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದೆ. ವಿಡಿಯೋ ಮಾಡ್ಬೋದೇನು ಅಪ್ಪುಗೌಡವ್ರ ಮೇಲೆ, ಚಂದು ಪಾಟೀಲ್ ಅವ್ರ ಮೇಲೆ, ಉಮೇಶ್ ಜಾಧವ್ ಅವ್ರ ಮೇಲೆ. ಅವ್ರು ಹೆಂಗೆ ಸೋತರು ಅಂತ ಹೇಳ್ತೀನಿ ಕೇಳಿದೆ. ಫಸ್ಟ್ ಆಫ್ ಆಲ್ ಸೋತಿದ್ದ ಕಾರಣ ಅಂತಂದರೆ ಝೀರೋ ಫಂಡಿಂಗ್. RSSದವ್ರು ಏನು ಮಾಡಿದಾರಲ್ಲ, ಝೀರೋ ಫಂಡಿಂಗ್ ಮೇಲಿಂತ ಎಫೆಕ್ಟ್ ಭಾಳ ಬಿದ್ದದು. ಅದು ನೋಡಿರಿಲ್ಲ ಹೆಂಗೆ ಟಕ್ಕಬರ್ ಕೊಟ್ರೆ. ಮತ್ತು ಇನ್ನೊಂದು ಹೇಳ್ತೀನಿ, ನಾ ಯಾವ ಪಕ್ಷಲಿಂತ ಮಾತಾಡ್ತಾ ಇಲ್ಲ, ನಾ ಯಾವ ಪಕ್ಷದವನು ಇಲ್ಲ. ಓಕೆ, ನನ್ನ ಪಾಯಿಂಟ್ ಆಫ್ ಇಡ್ಲತ್ತೀನಿ, ಬಿಕಾಸ್ ಐ ಹ್ಯಾವ್ ರೈಟ್ಸ್. ಓಕೆ, ಮತ್ತು ಆಮೇಲೆ ಝೀರೋ ಫಂಡಿಂಗ್ ಮಾಡಿದ್ಮೇಲೆ ಓಕೆ, ಝೀರೋ ಫಂಡಿಂಗ್ ಮಾಡ್ಯಾರ ಎದಕ್ಕಂತಂದರೆ ಮತ್ತು ಮೋದಿಯವ್ರ ಹೆಸರ ಮೇಲೆ ಬರ್ತಾರಂತ ಇತ್ತು. ಮತ್ತು ಮೋದಿ ಹೆಸರ ಮೇಲೆ ಬರ್ತಾರಂತಂದಮೇಲೆ ಇವ್ರು ಉಮೇಶ್ ಜಾಧವ್ ಅವ್ರು ಒಂದು ಕೆಲಸ ಮಾಡಿಲ್ಲ. ಮೊದಲು ಲಾಸ್ಟ್ ಮೂಮೆಂಟ್ ಯಾರು ಭೀ ಇರಲಿ, ಉಮೇಶ್ ಜಾಧವ್ ಅಂತ ಇಲ್ಲ, ಯಾರು ಭೀ ಪಕ್ಷ ಇದು ಇರಲಿ, ಲಾಸ್ಟ್ ಎಲೆಕ್ಷನ್ ಇತ್ತಂದ್ರೆ ಒಂದು ಏನರ ಕೆಲಸ ಮಾಡಿಬಿಡ್ತಾರೆ. ಓಕೆ, ನಾ ಇದು ಮಾಡಿನ ಅಂತ ಹೇಳಿಬಿಡ್ತಾರೆ, ಆಯ್ತು. ಓಕೆನಾ. ಮತ್ತು ಆಮೇಲೆ ಗುಲ್ಬರ್ಗ ಮಂದಿ ಈಗ ಹುಷಾರಾಗ್ಯಾರ. ಯಾರು ಕೆಲಸ ಮಾಡ್ಯಾರ, ಯಾರಿಲ್ಲ, ಯಾರಿಗೆ ತರಬೇಕು, ಯಾರಿಗಿಲ್ಲ, ಅದು ಗೊತ್ತದವರಿಗೆ. ಮತ್ತು ಇನ್ನೊಂದು ಏನಂತಂದರೆ, ನಾಟ್ ಓನ್ಲಿ ಗುಲ್ಬರ್ಗ ಪೀಪಲ್, ಆಲ್ ಓವರ್ ಇಂಡಿಯಾ ಯಾರು ರೊಕ್ಕ ಕೊಡ್ತಾರೋ ಅವರಿಗೆ ಓಟ್ ಹಾಕ್ತಾರೆ ಮಂದಿ. ಓಕೆನಾ. ಅವ್ರಿಗೆ ಫಸ್ಟ್ ಆಫ್ ಆಲ್ ಡೇರಿಂಗ್ ಇಲ್ಲ, ಉಮೇಶ್ ಜಾಧವ್ ಬಳಿ ಫೈಟ್ ಆಡೋಕ್ಕಿಲ್ಲ, ಮಾತಾಡ್ಬೇಕಂತ ಏನೂ ಬರಲ್ಲ ಅವರಿಗೆ. ಮತ್ತು ಅದು ಇಬ್ಬರು ಜೋಡತ್ತಾರ ನಂಬಲ್ಲಿ, ಅಪ್ಪುಗೌಡ ಮತ್ತು ಚಂದು ಪಾಟೀಲ್. ಸೋಲಿಲ್ಲದ ಸರ್ದಾರ ಅವರಿಗೆ ಕರಿಬೇಕು ನಾವು. ಡೋರೆಮಾನ್ ಗ್ಯಾಜೆಟ್ ವರ್ಕ್ ಆಗಿಲ್ಲ ಅನ್ಕೋತೀನಿ ಈ ಸರಿ. ಬಿ ವಿತ್ ವಿನ್ನರ್. ಓಕೆ, ಯು ನೋ ಹೌ ಟು ವಿನ್. ಸೊ ಈ ಪೀಪಲ್ ಲೈಕ್ ಉಮೇಶ್ ಜಾಧವ್ ಸೋಲ್ ಯಾರು ಕಂಡಾರ ಅವ್ರ ಜೊತೆ ತಿರುಗಿದಾರ, ಅವರು ಗೆದ್ದಿತಾರ ಅನ್ಕೊಂಡ್ರೇನ? ಇಲ್ಲ. ಎದಕ್ಕೆ ಹೇಳತ್ತೀನಿ ಅಂತಂದ್ರೆ, ಗುಲ್ಬರ್ಗ ಒಂದು ಕೊಟ್ರ ಅಂತಂದ್ಮೇಲೆ, ನಿಮಗೆ ಒಂದು ಸ್ಥಾನ ನಿಮಗೆ MP ಮಾಡಿ ಕಳಿಸ್ಯಾರ ಅಂತಂದಮೇಲೆ, ಸೋಲಿಲ್ಲದ ಸರ್ದಾರಿಗೆ ಸೋಲಿಸಿ ನಿಮಗೆ ಕಳಿಸ್ಯಾರ ಅಂತಂದ್ಮೇಲೆ, ನೀವು ಏನರೇ ನಮಗೆ ಗುಲ್ಬರ್ಗ ಮಂದಿಗೆ ಏನರೇ ಕೊಡಬೇಕಿತ್ತು. ಲೈಕ್ ಕೆಲಸ ಮಾಡಿ ತೋರಿಸೋದಿತ್ತು. ನೀವು ನನಗೆ ಗಳಿಸಿರಪ್ಪ, ನಾ ಮಾಡಿ ತೋರಿಸ್ಬೇಕಂತೇಳಿ. ಅದು ಏನು ಮಾಡೋಕ್ಕಾಗಿಲ್ಲ. ಮುಂದಿನ ಸಾರಿನೂ ನಿಮ್ದು ಏನು ಸ್ಟ್ರಾಟಜಿ ಇತ್ತಂದರೆ, ನೀವು ಏನು ಮಾಡಿಲ್ಲ ಅಂದ್ರೆ ಭೀ ನಡೀತದೆ. ಮುಂದಿನ ಸಾರಿ ಮೋದಿ ಹೆಸರು ಮೇಲೆ ಗೆದ್ಕೊಂಬರ್ತೇನೆ. ಚೂತೆ ಅಲ್ಲ ಮಂದಿ, ಈಗಿನ ಜನ ಚೂತೆ ಅಲ್ಲ. ಮತ್ತು ಕೆಲವೊಬ್ಬರು, ಮತ್ತು ಇನ್ನೊಂದು ನೋಡಿದೆ ನಾನು ರೀಸೆಂಟ್ಲಿ ವಿಡಿಯೋ, ವೆಲ್ಕಮ್ ಮಾಡೋದು ಕೆಲವೊಬ್ಬರು ಪಾರಾಪಟ್ಟಿ ಜನಕ್ಕೆ ನೀವೇನು ಸೇರ್ಪಡೆ ಮಾಡಿದಿರಲ್ಲ BJP. ನಾನು ನೋಡಿದೆ, ನಾನಂದೆ ಆಯ್ತು ಹೋದು ನೀವು ಅಂತಂದ್ಬಿಟ್ಟೆ ನಾನು. ಸೀರಿಯಸ್ಲಿ ಹೆಂಗಿರ್ಬೇಕು ರೀ, MP ಆದವರು ಹೆಂಗೆ ತಲೆ ಓಡಿಸ್ಬೇಕು ಗೊತ್ತದಲ್ಲ. ಈಗಿನ ಸರಿ RK ಅವ್ರಿಗೆ ತಂದೀವಿ, ಅವ್ರು ಮಾಡಿಲ್ಲ ಅಂತಂದ್ರೆ ಮುಂದಿನ ಸರಿ ಬೇರೆಯವ್ರಿಗೆ ತರ್ತೀವಿ ನಾವು. ಗುಲ್ಬರ್ಗ ಜನ, ಗುಲ್ಬರ್ಗ ಮಂದಿ ಈಗ ಭಾಳ ಹುಷಾರಾಗ್ಯಾರ. ಈಗ ಚೂತೆ ಇಲ್ಲ. ಈಗ ಅವರು ಎಲ್ಲರೂ ಎಜುಕೇಟೆಡ್ ಹರ, ಹೆಂಗೆ ಫೈಟ್ ಆಡ್ಬೇಕು ಹೆಂಗಿಲ್ಲ ಅಂತ ಎಲ್ಲರಿಗೂ ಗೊತ್ತದ. ಎಲ್ಲರಿಗೆ ಏನು ಆನ್ಸರ್ ಮಾಡ್ಬೇಕು ಏನಿಲ್ಲ. ಓಕೆ, ರಿಕ್ವೆಸ್ಟ್ ಏನಂತ ಸರಿ ಯಾರಿಗೇನಂತಂದ್ರೆ, ಮತ್ತು ಚಂದು ಪಾಟೀಲ್ ಅವ್ರಿಗೆ ಮುಂದಿನ ಸರಿ ನಿಂದರ್ಲಕ್ಕೆ ಹೋಗ್ಬೇಡ್ರಿ, ನೀವು ಏನು ಬರಲ್ಲ ಮುಂದಿನ ಸರಿನೂ. ಅಪ್ಪುಗೌಡನು ಮತ್ತು ಇವರು ಅಪ್ಪುಗೌಡ ಅವರು ಫಸ್ಟ್ ಎಲೆಕ್ಷನ್ ಇತ್ತು ಅವ್ರ ಲೈಫಲ್ಲಿ, ನಮ್ಮ ತಂದೆಯವ್ರ ಜೊತೆ ನಿಂತಿದ್ದರು. ಅವಾಗ ಏನೇನು ಸೀನ್ ಆಗ್ಯದ ಅವ್ರಿಗೆ ಗೊತ್ತದ. ಅವಾಗ ನಾವು ಎಲ್ಲರೂ ಸಣ್ಣರಿದ್ದಿದ್ದೀವಿ. ಈಗ ಯಾವ ಒಳಗಿನ ಮಾತು ಬೇಡ. ನಮ್ಮ ತಂದೆ ಹೆಸರು ಗೊತ್ತಿಲ್ಲ ಅಂತಂದ್ರೆ ಹೇಳ್ಬಿಡ್ತೀನಿ, ಬಾಬು ಚೌಹಾಣ್ ಅಂತ. ನಾವು ಅವ್ರ ಮಗ ಚೇತನ್ ನಾಯಕ್ ಅಂತ. ಇನ್ನೊಂದೇನಂತಂದ್ರೆ, ಓಕೆ ಇರಲಿ ಬಿಡ್ರಿ. ಮತ್ತು ಇನ್ನೊಂದೇನಂತಂದ್ರೆ, ಒಂದು ಯಾವುದೋ ಪೋಸ್ಟ್ನಲ್ಲಿ ನೋಡಿದೆ, ಈಗ ಮತ್ತಿಮೂಡೋರು ಮಿಸ್ಸಸ್ ಏನೋ MP ಆಗಕ್ಕೆ ಅಂದರೆ ಟ್ರೈ ಮಾಡತ್ತಾರ ಅಂತೀರ. ಕನಸಿನಾಗ ಕಾಣಬೇಡ್ರಿ ಅವೆಲ್ಲ. ಓಕೆನಾ. ಬಿರಿಯಾನಿ ಅಷ್ಟೇ ಇರಬೇಕು ಕನಸುಗಳು ಕಾಣ್ಬೇಕಂದ್ರೆ ಭೀ. ಓಕೆ, ನಮ್ಮ ಪಾಯಿಂಟು ಭಾಳ ಅದ. ಬಟ್ ಅದು ವೀಡಿಯೋ ತಕ್ಕೊಂಡು ಒಂದು ಚಲೋ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಭಾಳ ಟೈಮ್ ಹತ್ತಿತ್ತು. ಈಗ ನಾರ್ಮಲಾಗಿ ನಿಮಗೆ ತಿಳಿಸ್ಲತ್ತೀನಿ ಅಷ್ಟೇ. ಅವ್ರು ಝೀರೋ ಫಂಡಿಂಗ್ಲಿಂತ ಹೆಂಗೆ ಇದು ಮಾಡಿದ್ರು, ಹೆಂಗೆ
ಬಿ ಜೆ ಪಿ ದೇವ್ರು ಸೋತರು ಗೀತರು ಅಂತೇಳಿ. ಬಟ್ ಸೀರಿಯಸ್ಲಿ ಹೇಳ್ತೀನಿ, खेल का मज़ा तब आएगा कि उसमें हारने का रिस्क हो. ಇವತ್ತು ಕಾಂಗ್ರೆಸ್ದವ್ರು ಏನು ಟಕಪಟ್ಟು ತೊಂದ್ರಲ್ಲ, ಬೈತ್ರಿನ್ ತೊಂದ್ರೆ. ನಾವು ಸೀರಿಯಸ್ ಹೇಳ್ತೀನಿ, ಭಾರಿ ಟಕಪಟ್ಟು ತೊಂದ್ರೆ. ಅವ್ನು ಡೆಡಿಕೇಶನ್ ಎಲ್ಲ ಕಾಂಗ್ರೆಸ್ದವ್ರದ್ದು ಗ್ರೂಪ್ ಆಗಿ ಭೀ ಅವ್ರಿಗೆ ಟಕಪಟ್ಟು ಕೊಡಲಿಲ್ಲ ರೀ. ನೀವು MP ಆಗಿದ್ರೆ ಮಾಡಬೇಕಿತ್ತಿಲ್ಲ, ಮತ್ತು ಮ್ಯಾಲೆ ಮೋದಿನೇ ಕುಂತರು. ಓಕೆ, ಹರ್ ಹರ್ ಮಹಾದೇವ್. ಈಗ ನಮ್ಮದು ಟೈಮ್ ಅದ, ನಾವು ಭೀ ಸೂನ್ ಅಂತಂದ್ರೆ ನೋಡಮ್ ಇಂಡಿಪೆಂಡೆಂಟ್